ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಅಂತೂ ಇಂತೂ ವಿದ್ಯಾರ್ಥಿಗಳ ಹೋರಾಟಕ್ಕೆ ಈಗ ಜಯ ಸಿಕ್ಕಂತಾಗ್ಬಿಟ್ಟಿದೆ. ಶಿಕ್ಷಣ ಸಚಿವರಾಗಿದ್ದಂತ ಧರ್ಮೇಂದ್ರ ಪ್ರಧಾನ್ ಅಂತೂ ಇಂತೂ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಸಿಜೆಪಿ ಮತ್ತು ಕಾಂಗ್ರೆಸ್ ಹೇಳ್ತಾ ಇದೆ. ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಅಂತ್ಯ ಆಗಿದೆ. ಹುದ್ದೆಗಿಂತ ಯುವ ಜನತೆ, ನಮ್ಮ ದೇಶವೇ ನಮಗೆ ಮುಖ್ಯ ಅಂತ ಬಿಜೆಪಿ ಹೇಳ್ತಿದೆ. ರಾಜೀನಾಮೆ ನಿರ್ಧಾರವನ್ನ ಬಿಜೆಪಿ ಶ್ಲಾಘಿಸಿದೆ. ಆದರೆ ಕೇಂದ್ರ ಸರ್ಕಾರ ಮಂಡಿಯೂರಿದೆ ಅಂತ ವಿಪಕ್ಷಗಳು ಇದನ್ನ ಬಣ್ಣಿಸೋ ಕೆಲಸವನ್ನ ಮಾಡ್ತಿದೆ. ನಿರಂತರವಾದಂತಹ ಹೋರಾಟ ಆಯಿತು. ಕಾಕ್ರೋಚ್ ಪಾರ್ಟಿಯ ಉದಯ ಆಗುತ್ತೆ. ನಿರಂತರ ಹೋರಾಟದ ಫಲವಾಗಿ ನಿನ್ನೆ ಕೇಂದ್ರ ಶಿಕ್ಷಣ ಸಚಿವರಾಗಿದ್ದ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸುದೀರ್ಘವಾಗಿ ಪತ್ರ ಬರೆದು ಏನೇನಾಯಿತು ಅನ್ನೋದಾಗಿ ತಿಳಿಸಿದ್ರು. ತದನಂತರ 3 ಬೇಡಿಕೆ ಹಾಕಿದ್ದಂಥ ಕಾಕ್ರೋಚ್ ಜನತಾ ಪಾರ್ಟಿ ಸಿಜೆಪಿ ಪಾರ್ಟಿಯ ಪ್ರಮುಖ ಬೇಡಿಕೆಗಳಲ್ಲಿ ಮೊದಲ ವಿಕೆಟೇ ಅದು ಸಂಪುಟದ ಸಚಿವರ ವಿಕೆಟ್ ಪತನ ಆಗೋದು. ಆ ಕೆಲಸ ಆಯಿತು. ಇನ್ನು ಆ ಪರೀಕ್ಷೆಯಿಂದ ನೊಂದು ಮೃತಪಟ್ಟಿರುವಂಥ ವಿದ್ಯಾರ್ಥಿಗಳ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅನ್ನೋದು ಕೂಡ ಇದೆ. ಅದಕ್ಕೂ ಕೂಡ ಬಹುತೇಕ ಈಗ ಸಮ್ಮತಿ ಕೊಟ್ಟಿದ್ದಾರೆ. ಮುಂದುವರೆದಂತೆ ಯಾರ್ಯಾರ ಮೇಲೆ ಕೇಸ್ ಹಾಕಲಾಯ್ತಲ್ಲ ವಿದ್ಯಾರ್ಥಿಗಳು ಹೋರಾಟ ಸಂದರ್ಭದಲ್ಲಿ, ಅವ್ರ ಮೇಲಿರೋ ಪ್ರಕರಣಗಳನ್ನ ವಾಪಸ್ ತೆಗಿಬೇಕು, ಸಮಸ್ಯೆಗಳನ್ನ ಕೊಡಬಾರ್ದು ಅಂತ. ಆ ನಿಟ್ಟಿನಲ್ಲಿ ಬಿಜೆಪಿಯ ನಿಯೋಗದ ಮುಖ್ಯಸ್ಥರಾಗಿದ್ದಂಥ JP ನಡ್ಡಾ ಅವರು ಪ್ರಮುಖವಾಗಿ ಸ್ಪಷ್ಟನೆ ಕೊಟ್ಟರು. ಇನ್ನು ಮುಂದೆ ಇಲ್ಲಿಗೆ ಮುಗೀತಿದ್ದು, ಯಾವುದೇ ರೀತಿ ತಕರಾರುಗಳು ಇಲ್ಲ, ವಿದ್ಯಾರ್ಥಿಗಳು ಯುವ ಜನತೆನೇ ನಮಗೆ ಮುಖ್ಯ ಅನ್ನೋ ಸಂದೇಶ ಹೋಗಿತ್ತು. ಆದರೆ ಸದ್ಯ ಕೇಂದ್ರ ಸರ್ಕಾರ ಮಂಡಿಯೂರ್ತು ಅಂತ ವಿಪಕ್ಷಗಳು ಸಂತಸ ಸಂಭ್ರಮದಲ್ಲಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.